ಭದ್ರಮ್ಮ, ನಿನ್ ಮನ್ಸಿಗೆ ನೆಮ್ಮದಿ ಸಮಾಧಾನ ಸಿಗೋ ಪ್ರಶಾಂತವಾದ ಜಾಗಕ್ಕೆ ನಾನ್ ಕರ್ಕೊಂಡು ಹೋಗ್ತೀನಿ. ಬಾ ಮಾಮ, ನಿನ್ ಜೊತೆ ನಾನ್ ಇರ್ತೀನಿ. ಬಾ. ವಿನಂತಿ, ಈಗ ನನಗೆ ಎಲ್ಲಿಗೆ ಬರೋದಕ್ಕೂ ಮನ್ಸಿಲ್ಲ. ಯಾಕ್ರೆ ನಿಮ್ಮಿಬ್ಬರಿಗೂ ಕೊಬ್ಬು ಹೆಚ್ಚಾಗದೆ? ಎಲ್ರೂ ಸಂದಾಕಿರ್ಲಿ ಅಂತ ನಾನು ಎಲ್ಲಿಂದನೋ ನಾನು ತರಿಸಿ ಕಸ ಹಚ್ಚಿದ್ರೆ ಇಬ್ರು ನಾಟಕ ಆಡ್ತಿದ್ದೀರಾ? ಸುಮ್ಕೆ ಅದನ್ನ ಕುಡಿದ್ಬಿಟ್ಟು ಅಟ್ಟಿ ಒಳಕ್ ಬನ್ನಿ, ಇಲ್ದೆ ಇದ್ರೆ ಕಾಲ್ ಮುರಿತೀನಿ. ಮುಖ ಏನ್ ನೋಡಿ ಕೊಡ್ಲಾ? ಏನ್ ಹಂಗೆ ನಿಂತ್ಕೊಂಡ್ಬಿಟ್ರಿ? ಹಾ, ಕುಡೀರಿ. ಇವ್ರು ಯಾಕೆ ಕಸೆಯ ಕುಡಿಯಕ್ಕೆ ಈಟೊಂದು ಓದಾಡ್ತವ್ರಲ್ಲ? ಅದೇನು ಬಿಸಿ ತುಪ್ಪ ಅಲ್ಲ, ಕಸಾಯ. ಗಟ ಗಟ ಕುಡೀರಿ. ಏನವ ಹಿಂಗಾಗೋಯ್ತು? ನಾವ್ ತಂದಿದ್ ಕಷಾಯನ ನಮ್ಮಿಬ್ರಲ್ಲಿ ಯಾರು ಕುಡ್ದಿರ್ಬೋದು? ನಾವ್ ಕುಡ್ದಿರಕ್ಕಿಲ್ಲ, ಸುಮ್ಕಿರೆ, ಅದ್ ಅಲ್ಲೇ ಇರ್ತದೆ. ಯಾರನ್ನ ಪ್ರಶ್ನೆ ಬೇಡ, ನಾನೇ ಕುಡ್ದೀರಿ ಅನ್ನಿಸ್ ಕಣೆ. ಏನಾಯ್ತು? ಅಯ್ಯೋ ಹಿರೇ, ಆಮ್ಯಾಗ ಬಂದ್ ಹೇಳ್ತೀನಿ. ನನ್ನ ಮಾತಿಗೆ ಬೆಲೆ ಕೊಡದೇ ಇರೋರು ನನಗೆ ಸಹಾಯ ಮಾಡೋದ್ ಬೇಕಾಗಿಲ್ಲ. ಮಾಮ, ಮಾಮ, ಏನ್ ವಿನಂತಿ? ನೀನ್ ಹಿಂಗಿರೋದ್ ನನ್ ಕೈಲಿ ನೋಡಕ್ ಆಯ್ತಾ ಇಲ್ಲ ಮಾಮ. ರಾಜ ನಂಗಿದ್ದೋ ನೀನು. ನೀನ್ ಹಿಂಗ್ ಬೇಸರ ಮಾಡ್ಕೊಂಡಿದ್ರೆ ನನ್ ಮನ್ಸಕ್ ಚುಚ್ದಂಗ ಆಯ್ತದೆ. ನನ್ನ ಹಣೆ ಬರನೇ ನೆಟ್ಗೆಲ್ದೆಲ್ಲ ಇರ್ಬೇಕಾದ್ರೆ ನೀನ್ ಯಾಕೆ ಬೇಸರ ಮಾಡ್ಕತ್ಯ? ಬಿಡು ವಿನಂತಿ, ಎಲ್ಲ ನಾನ್ ಮಾಡಿರೋ ತಪ್ಪಿಗೆ ಆಗ್ಬೇಕಂತೆ. ಬಿಡು. ನಾನೇನ್ ಬೇರೆವಳೆ? ನೀನ್ ಹಿಂಗ್ ಸಂಕಟ ಪಡ್ತಾ ಇದ್ರು ನೋಡ್ಕೊಂಡು ಸುಮ್ನಿರಕ್ಕೆ? ಹೇಳು ಮಾಮ. ಏನ್ ಮಾಡ್ಲಿ ವಿನಂತಿ, ನಾನು ಒಂದೊಳ್ಳೆ ಉದ್ದೇಶ ಇಟ್ಕೊಂಡೆ ಕೆಲಸ ಶುರು ಮಾಡಿತ್ತು. ಆದ್ರೆ ಅದಂತ ಯಾರ ಮನ್ಸಿಗೆ ನೋವಾಗುತ್ತೆ ಅನ್ನೋದು ತಿಳಿದೇ ಹೋಯ್ತು. ನೀನೇ ಹಿಂಗ್ ಅನ್ಬಿಟ್ರೆ ನಂಗ್ ಶಾನೆ ನೋವಾಯ್ತದ ಮಾಮ. ಆಗಿರೋದನ್ನ ನೆನ್ಸ್ಕೊಂಡು ನೀನ್ ಹಿಂಗ್ ಕೊರಗ್ತಾ ಕೂತ್ಕೊಂಡಿದ್ರೆ ಯಾವ್ದು ಸರಿ ಹೋಗಕ್ಕಿಲ್ಲ ಮಾಮ. ಕೆಟ್ಟಿರೋ ಮನ್ಸು ಇನ್ನು ಕೆಡ್ತದಟ್ಟೆಯ. ಭದ್ರಮ್ಮ, ನಿನ್ ಮನ್ಸಿಗೆ ನೆಮ್ಮದಿ ಸಮಾಧಾನ ಸಿಗೋ ಪ್ರಶಾಂತವಾದ ಜಾಗಕ್ಕೆ ನಾನ್ ಕರ್ಕೊಂಡು ಹೋಗ್ತೀನಿ. ಬಾ ಮಾಮ, ನಿನ್ ಜೊತೆ ನಾನ್ ಇರ್ತೀನಿ. ಬಾ. ವಿನಂತಿ, ಈಗ ನನಗೆ ಎಲ್ಲಿಗೆ ಬರೋದಕ್ಕೂ ಮನ್ಸಿಲ್ಲ. ನನ್ಗೆ ಯಾಕೋ ಒಂಟಿಯಾಗಿರ್ಬೇಕು ಅನ್ಸ್ತಾ ಇದೆ. ನನ್ ಒಂಟಿತನದಲ್ಲಿ ನೆಮ್ಮದಿ ಇದೆ. ನಿನ್ಗ ಅನ್ಕೊಂತೀರಿ? ಸರಿ ಮಾಮ, ನಾನ್ ನಿನ್ನ ಬಲವಂತ ಮಾಡಕ್ಕಿಲ್ಲ. ನೀನ್ ಮಾತ್ರ ಹಿಂಗಿರ್ಬೇಡ ಅಟೆಯ ನಾನು ಹೇಳೋದು. ಅದೆಂತ ಪರಿಸ್ಥಿತಿ ಆದ್ರೂ ಸರಿಯೇ, ನಾನ್ ಮಾತ್ರ ನಿನ್ ಜೊತೆ ಇರ್ತೀನಿ. ಅದನ್ ಮಾತ್ರ ಮರಿಬೇಡ. ವಿನಂತಿ,
ಭದ್ರನ್ ಜೊತೆ ಏನೋ ಮಾತಾಡ್ತಿರಂಗಿತ್ತು. ಭದ್ರ ಏನಂದ? ಅವ್ವ ನನ್ ಮುಟ್ಟಿದ್ರೆ ಸಾಕು ಒಳ್ಳೆ ಚುರ್ಕುಳಿ ಸೊಪ್ಪು ಸೊಪ್ಪಂಗ್ ಆಡ್ತಿದೆ. ಆ ವಿದ್ಯಾ ಭದ್ರನ್ ಮನ್ಸ್ನಲ್ಲಿ ಇನ್ನೂ ಯಾವ್ದೋ ಒಂದ್ ಮೂಲೆಯಲ್ಲಿ ಕೂತಿದ್ದಾಳೆ. ಅವಳನ್ನ ಪೂರ್ತಿಯಾಗಿ ಮರೆಯ ಗಂಟ ನೀ ತಾಳ್ಮೆಯಿಂದ ಕಾಯ್ಬೇಕು. ಅವಳನ್ನ ಮರೆಯೋಂಗ್ ನೀ ಮಾಡ್ಬೇಕು. ಆಗ್ಲೇ ನೀ ಭದ್ರಂಗೆ ಹತ್ರ ಆಗೋದು. ಆ ಪ್ರಯತ್ನ ಮಾಡಕ್ಕೆ ಅವಕಾಶನೇ ಇಲ್ವಲ್ಲವಾ? ನೋಡೆ, ಅವ್ನ್ ನಿನ್ ಕೂಟೆ ಕೋಪ ಮಾಡ್ಕೊಳ್ದೆ ಸಮಾಧಾನದಿಂದ ಮಾತಾಡಿದಾನೆ ಅಂದ್ಮೇಲೆ ನಿನ್ನ ಆಸೆ ಈಡೇರೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಬಿಡು. ನೋಡು, ಅವನ್ ದೂರ ಹೋಯ್ತಾನೆ ಅಂತ ನೀ ಬಿಡ್ಬೇಡ. ಅವಕಾಶ ಸಿಗ್ದಾಗೆಲ್ಲ ಅವನ್ನ ಮಾತಾಡಿಸ್ಕೊಂಡು ಹತ್ರ ಆಗು. ಆಗ್ಲೇ ಅವಳನ್ನ ಅವನ್ ಮನ್ಸಿಂದ ಈ ಮನೆಯಿಂದ ಓಡ್ಸಿ ಆ ಜಾಗಕ್ಕೆ ನೀ ಬರಕ್ ಸಾಧ್ಯ. ಅದ್ಕೆಮ್ಮ ಏನಣ್ಣಯ್ಯ? ಬಂದಿ ಕುಂತ್ಕೊಳ್ಳಿ. ಏನಣ್ಣಯ್ಯ ಈಟೊತ್ನಲ್ಲಿ ಬಂದಿದ್ದೀರಾ? ಅದ್ಕೆಮ್ಮ ನಿಮ್ಗೋಸ್ಕರ ನಾನೇನೋ ತಂದೀವ್ನಿ, ಬ್ಯಾಡ ಅಂದೆ ಇಸ್ಕೋಬೇಕು. ಏನದು? ತಗೊಳ್ಳಿ ಫೋನಾ? ನಂಗ್ಯಾಕೆ? ತಗೊಳ್ಳಿ. ಯಾಕಂದ್ರೆ ಈ ಅಣ್ಣನಾಗಿ ಈ ತಂಗಿನ ಜೋಪಾನಾಗಿ ನೋಡ್ಕೋಬೇಕು ತಾನೆ. ಅಣ್ಣಯ್ಯ ನನಗಿಲ್ಲಿ ಏನ್ ತೊಂದ್ರೆ ಆಗತ್ತೋ? ಅದ್ಕೆಮ್ಮ ನೀವ್ ಇಲ್ಲೊಬ್ರೇ ಇರ್ತೀರಾ, ಯಾವ ಟೈಮಲ್ಲಿ ಏನಾಯ್ತದೆ ಅಂತ ಯಾರಿಗೂ ಹೇಳಕ್ ಆಗಕ್ಕಿಲ್ಲ. ಅದ್ಕೆ ನಿಮ್ ತವ ಈ ಫೋನ್ ಇದ್ರೆ ಏನೋ ಒಂಥರ ಧೈರ್ಯ. ಸರಿ ಅಣ್ಣಯ್ಯ, ಈ ನಿಮ್ ಪಿರುತಿಗೆ ನಾನ್ ಸದಾ ಚಿರಋಣಿಯಾಗಿರ್ತೀನಿ. ಥ್ಯಾಂಕ್ ಯು. ಹಿಂಗೆಲ್ಲಾ ಮಾತಾಡಿ ಥ್ಯಾಂಕ್ಸ್ ಅಂತ ಎಲ್ಲ ಹೇಳಿ ನನ್ನ ದುರ್ದೊಂದಾಗ್ ನೋಡ್ಬೇಡಿ ಅದ್ಕೆಮ್ಮ. ಅಣ್ಣಯ್ಯ ನೀವ್ ಯಾವತ್ತಿದ್ರುವೆ ನನ್ನ ಅಣ್ಣಯ್ಯನೆಯ. ನಾನ್ ಬದುಕಿರೋ ಗಂಟನುವೆ ಈ ಸಂಬಂಧ ಹಿಂಗೆ ಇರ್ತದೆ. ಅಂಟಮ್ಮನ್ ವಿಶ್ವಾಸ, ಈ ಅದ್ಕೆಮ್ಮನ್ ಪ್ರೀತಿ ಎರಡಿದ್ರೆ ಸಾಕು. ಆಮೇಲೆ ಫೋನ್ಗೆ ಸಿಮ್ ಹಾಕಿ ಕರೆನ್ಸಿ ಹಾಕ್ಸಿವ್ನಿ, ಏನೇ ಇದ್ರು ನನಗ್ ಫೋನ್ ಮಾಡಿ. ಆಮೇಲೆ ನಿಮ್ ಗೌಡ್ ಹೆಸರು ಸೇವ್ ಮಾಡಿದೀನಿ, ಏನು ಅಂತವಾ ಆಮೇಲೆ ನೀವೇ ನೋಡ್ಕೊಳ್ಳಿ. ಸರಿ ಸರಿ ಅದ್ಕೆಮ್ಮ, ಅವಾಗ ನಿಮ್ಮ ಅಪ್ಪ ಅಮ್ಮನ್ ಕೂಟನು ಮಾತಾಡಿ. ಇಲ್ಲ ಅಣ್ಣಯ್ಯ, ಸಂಬಂಧ ಕಳ್ಕೊಂಡ್ ಬರ್ಬೇಕು ಅಂತ ಮಾವಯ್ಯ ಅಪ್ನೆ ಕೊಟ್ಟವ್ರೆ. ಅವ್ರ ಮಾತನ್ನ ಮೀರಿ ನಾನ್ ಪದೇ ಪದೇ ಫೋನ್ ಮಾಡಿ ಮಾತಾಡೋದು ಸರಿ ಬರಕಿಲ್ಲ. ಅದ್ಕೆಮ್ಮ ಅವ್ರಿಗೂ ನಿಮ್ ಬಗ್ಗೆ ಯೋಚನೆ ಆದಂಕ ಇರ್ತದೆ ಅಲ್ವೇ, ನೇರವಾಗಿ ಭೇಟಿ ಮಾಡೋದ್ ಬೇಡ. ಅದ್ಕೆ ಏನಾಗಕ್ಕಿಲ್ಲ, ಅವ್ರಿಗೆ ಫೋನ್ ಮಾಡಿ ಮಾತಾಡಿ, ಅವರು ಸಮಾಧಾನ ಆಯ್ತಾರೆ. ತಂದೆ ತಾಯಿ ಸಂಬಂಧ ಅಂದ್ರೆ ಅದನ್ನ ಅಷ್ಟು ಸುಲಭವಾಗಿ ಕಳ್ಕೊಳಕ್ ಆಗಕ್ಕಿಲ್ಲ ಅದ್ಕೆಮ್ಮ. ಸರಿ, ಏನೇ ಇದ್ರು ನನಗೆ ಫೋನ್ ಮಾಡಿ. ಸರಿ ಅಣ್ಣಯ್ಯ, ಸದ್ಯದ ಪರಿಸ್ಥಿತಿನಲ್ಲಿ ನನಗೆ ನಿಮ್ಮನ್ನ ಚಂಪಟ್ರೆ ಇನ್ ಯಾರಿದ್ದತಿ ಹೇಳಿ? ನೀವ್ ಬೇಡ ಅಂದ್ರೂನುವೆ ನಿಮ್ಗೆ ಫೋನ್ ಮಾಡ್ಬೇಕು. ಸರಿ ಅದ್ಕೆಮ್ಮ. ಯಾವ ಜನ್ಮದ್ ಬಂದನೋ ಏನೋ, ಈ ಜನ್ಮದಲ್ಲಿ ಕ್ವಾಟ್ಲೆ ಅಣ್ಣಯ್ಯ ನನ್ನ ಗಂಡನಾಗಿ ಚಂಪ ತಂಗಿಯಾಗಿ ಸಿಕ್ಕಿದ್ದಾರೆ. ಪುಣ್ಯ ಮಾಡಿದೀನಿ ನಾನು. ಅಯ್ಯೋ, ಅಡ್ಗೆನೆ ಮಾಡ್ಕೊಳ್ಳಿಲ್ಲ. ಓಹೋ, ಪಾಪ ಈ ಮನೆ ಸೊಸೆ ಆಗಿ ರಾಣಿ ಪಟ್ಟ ಹೊತ್ಕೊಂಡ್ ಮೆರಿಬೇಕಾದ್ರೆ ಕೆಲ್ಸದವಳ ಪಟ್ಟ ಸಿಕ್ಬಿಡ್ತು. ನೋಡಿ, ಸಾನೆ ಕುಡ್ದಿದ್ದೀರಾ ಅಂತ ಅನಿಸ್ತಾ ಇದೆ. ಸುಮ್ಕೆ ಇಲ್ಲಿಂದ ಹೊಂಟೋಗಿ. ಏಯ್,
ನಮ್ಮ ಮನೆ ಕೆಲಸದವಳು ನೀನು ನನ್ನೇ ಹೋಗು ಅಂತ ಹೇಳ್ತಾ ಇದ್ಯಾ? ನನ್ಗಿಷ್ಟ ಇರೋ ಗಂಟ ನಾನು ಇಲ್ಲೇ ಇರ್ತೀನಿ. ಏನೇ ಮಾಡ್ತೀಯಾ? ನೋಡಿ, ನಾನು ನಿಮ್ಮ ಅಣ್ಣನ ಹೆಂಡ್ರು, ಅದನ್ನ ಗೆಪ್ತಿನಲ್ಲಿ ಮಾಡಿಕೊಂಡು ಮಾತಾಡಿ. ಏಕವಚನದಲ್ಲಿ ಮಾತಾಡಿದ್ರೆ ಸರಿ ಇರಕ್ಕಿಲ್ಲ. ಏನ? ನೀನು ನಮ್ಮ ಅಣ್ಣನ ಹೆಂಡ್ತಿ? ಅದೆಲ್ಲ ಮುಗ್ದೋದ್ ಕತೆ. ಹೀಗೇನಿದ್ರು ನೀನ್ ಮುಸ್ರೆ ತಿಕ್ಕೊಳ ಆಟಯ. ಕೆಲಸದವಳ್ತವ ನಾನ್ ಹಿಂಗೆಯ ಮಾತಾಡೋದು. ಥು, ಕೊಚ್ಚೆ ಮೇಲೆ ಕಲ್ಲು ಹಾಕಕ್ಕೆ ನನಗಿಷ್ಟ ಇಲ್ಲ. ಸುಮ್ಕೆ ಇಲ್ಲಿಂದ ಹೊಂಟೋಗಿ. ಏಯ್, ನನ್ನೇ ಕೊಚ್ಚೆ ಅಂದಿಯ? ಈಗ ನಾನ್ ಯಾರು ಗೊತ್ತೇ? ನನ್ ಪಾಪ ಗೊತ್ತೇ? ಈ ಸುಬಾಸ ಈಗ ಶಿವರಾಮೇಗೌಡ್ರ ಪಿರುಗ. ಅವರು ವಾರಸ್ತಾರ ನಾನು. ಭದ್ರನ್ ಜಾಗದಲ್ಲಿ ಈಗ ನಾನ್ ಇವನೇ. ಈ ಅಟ್ಟಿ ಒಳಗೆ ನಾನ್ ಏನ್ ಮಾಡಿದ್ರು ಯಾರು ಪ್ರಶ್ನೆ ಮಾಡಕ್ಕಿಲ್ಲ. ನೋಡಿ, ಸಿಂಹ ಯಾವತ್ತಿದ್ರುವೆ ಸಿಂಹನೇಯ. ಆ ಸಿಂಹ ಸುಮ್ಕದೆ ಅಂದ್ಬಿಟ್ಟು ನಿಮ್ಮಂತ ಗುಳ್ಳೆ ನರಿಗಳು ಕಿರ್ಚಾಡ್ಬಿಟ್ರೆ ಸಿಂಹ ಆಗೋದಕ್ಕಾಗಕ್ಕಿಲ್ಲ. ಗಂಡನ್ ಕಾಲ್ ದುಡ್ಗು ನಿನ್ ಸಮ ಆಗಕ್ಕಿಲ್ಲ. ಸುಮ್ಕೆ ಇಲ್ಲಿಂದ ಹೊಂಟೋಗು. ಏಯ್, ಈಗ ಸಿಂಹ ನಾನು. ಪವರ್ ಏನು ಅಂತ ತೋರಿಸ್ಬೇಕಾಯ್ತದ್ ಬೇಡ. ಈಗ ನಾನಿಲ್ಲಿ ಏನೇ ಮಾಡಿದ್ರು ಯಾರು ಕೇಳಕ್ಕಿಲ್ಲ. ನೋಡ್ತೀಯೇನೋ? ಏ!